ಕ್ರಿಸ್ತಶಕ 12ನೇ ಶತಮಾನ ಕತ್ತಲಲ್ಲಿ ಮುಳುಗಿದ್ದ ಸಮಾಜಕ್ಕೆ ಬೆಳಕಾಗಿ ಬಂದವರು ಮಹಾತ್ಮ ಬಸವಣ್ಣನವರು. ಬಾಗೇವಾಡಿಯ ಈ ಪ್ರತಿಭಾನ್ವಿತ ಬಾಲಕ ಅಂದಿನ ಕಾಲದ ಕಂದಾಚಾರಗಳನ್ನು ಎದುರಿಸಿ ಸಮಾನತೆಯ ಸಮಾಜಕ್ಕಾಗಿ ಮನೆ ತೊರೆದರು. ಕೂಡಲ ಸಂಗಮದಲ್ಲಿ ಜ್ಞಾನ ಪಡೆದ ಬಸವಣ್ಣನವರು ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಇದು ವಿಶ್ವದ ಮೊದಲ ಸಂಸತ್ತು. ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ನೀಡಿದ ಕ್ರಾಂತಿಕಾರಿ ವೇದಿಕೆ ಇದು. ಕಾಯಕವೇ ಕೈಲಾಸ ಎಂದು ಸಾರಿದ ಅವರು ದುಡಿಮೆಯೇ ದೇವರೆಂದು ಕಲಿಸಿದರು. ಇವನಾರವ ಎನ್ನದೆ ಇವಾ ನಮ್ಮವ ಎಂಬ ಮಂತ್ರದ ಮೂಲಕ ಇಡೀ ಸಮಾಜವನ್ನು ಒಂದೇ ಸೂರಿನಡಿ ತಂದರು. ಇವರ ವಚನಗಳು ಇಂದಿಗೂ ಮಾನವ ಕುಲಕ್ಕೆ ದಾರಿದೀಪ. ಸಮಾನತೆಯ ಹರಿಕಾರ, ಕ್ರಾಂತಿಕಾರಿ ವಚನಕಾರ ಬಸವಣ್ಣನವರ ಹಾದಿಯಲ್ಲಿ ನಡೆಯೋಣ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕರುನಾಡ ಕುಸುಮ.